ಕಪಟವಾಗಿ ಮಾತಾಡುವ ಮೂಢನಿಗಿಂತಲೂ ನಿರ್ದೋಷವಾಗಿ ನಡೆಯುವ ದರಿದ್ರನೇ ಶ್ರೇಷ್ಠ. ತಿಳುವಳಿಕೆ ಇಲ್ಲದೆ ಕೋರುವುದು ಆಯುಕ್ತ, ದುಡುಕುವ ಕಾಲ ದಾರಿ ತಪ್ಪುವುದು. ಮನುಷ್ಯನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಭಾಗ್ಯವಂತನಿಗೆ ಬಹುಮಂದಿ ಸ್ನೇಹಿತರು, ಬಡವನಿಗೆ ಇದ್ದ ಸ್ನೇಹಿತನು ಅಗಲುವನು. ಕಳ್ಳ ಸಾಕ್ಷಿಯು ದಂಡನೆಯನ್ನು ಹೊಂದಿದರೇನೋ, ಸುಳ್ಳಾಡುವವನು ತಪ್ಪಿಸಿಕೊಳ್ಳನು. ಉದಾರಿಯ ಕಟಾಕ್ಷವನ್ನು ಅನೇಕರು ಕೋರುವರು, ದಾನಶೂರರಿಗೆ ಪ್ರತಿಯೊಬ್ಬನು ಸ್ನೇಹಿತನಲ್ಲವೇ? ಬಡವನನ್ನ ಬಂಧುಗಳೆಲ್ಲ ಹಾಗೆ ಮಾಡುವರು, ಹೌದು, ಮಿತ್ರರು ಅವನಿಗೆ ದೂರವಾಗುವರು. ಅವರು ಬರೀ ಮಾತುಗಳನ್ನು ನಂಬಿ ಹಿಂಬಾಲಿಸಿದರೆ ಏನೂ ಸಿಕ್ಕದು. ಬುದ್ಧಿಯನ್ನು ಸಂಪಾದಿಸುವವನು ತನಗೆ ತಾನೇ ಮಿತ್ರನು. ವಿವೇಕವನ್ನು ಕಾಪಾಡುವವನು ಮೇಲನ್ನು ಪಡೆಯುವನು. ಕಳ್ಳ ಸಾಕ್ಷಿಯು ದಂಡನೆಯು ಹೊಂದಿದವನು, ಸುಳ್ಳಾಡುವವನು ಹಾಳಾಗುವನು. ಮೂಢನಿಗೆ ಮೃದು ಜೀವನವು ಆಯುಕ್ತ, ದಾಸನಿಗೆ ದೊರೆಗಳ ಮೇಲಾಣೆ. ದೊರೆತನ ಇನ್ನೂ ಆಯುಕ್ತ. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ. ರಾಜನ ರೋಷವು ಸಿಂಹದ ಗರ್ಜನೆ, ಅವನ ದಯೆಯು ಪೈರಿನ ಇಬ್ಬನಿ. ಜ್ಞಾನಿಹೀನನಾದ ಮಗನು ತಂದೆಗೆ ಹಾನಿ, ಹೆಂಡತಿ ತಂಟೆಗೆ ತಡೆತಟ್ಟನೆ ತೊಟ್ಟಿಕ್ಕುವ ಹನಿ. ಮನೆಯ ಮಾರು ಆಸ್ತಿಪಾಸ್ತಿಯು ಪಿತೃಗಳಿಂದ ದೂರಕ್ಕುವವು, ವಿವೇಕಿಯಾದ ಹೆಂಡತಿ ಯೆಹೋವನ ಗೃಹವೇ. ಮೈಗಳ್ಳತನವು ಗಾಢನಿದ್ರೆಯು ಮುಳುಗಿಸುವುದು, ಸೋಮಾರಿಯು ಹಸಿವೆಗೊಳ್ಳುವನು. ಆಜ್ಞೆಯನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವನು. ನಡತೆಯನ್ನು ಲಕ್ಷಿಸಿದವನು ಸಾಯುವನು. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು. ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು, ಹಾಳು ಮಾಡಲು ಮನಸ್ಸು ಮಾಡಬೇಡ. ಕೋಪಿಷ್ಠನು ತನಗಾಗುವ ದಂಡನೆಯನ್ನು ಅನುಭವಿಸಲಿ, ಬಿಡಿಸದವರಿಗೆ ಬಾರಿಗೆ ಬಿಡಿಸಬೇಕಾಗುವುದು. ಬುದ್ಧಿವಾದವನ್ನು ಕೇಳು, ಉಪದೇಶವನ್ನಾಲಿಸು, ಮುಂದೆ ಜ್ಞಾನಿಯಾಗುವೆ. ಮನುಷ್ಯನ ಮನಸ್ಸಿನ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಇಷ್ಟವು ಔದಾರ್ಯದ ಪ್ರಮಾಣ ಇದ್ದರೂ ಇಲ್ಲವೆಂದು ಸುಳ್ಳಾಡುವವನಿಗಿಂತಲೂ ಏನಿಲ್ಲದವನೇ ಲೇಸು. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ಅವನಿಗೆ ಕೇಡು ಸಂಭವಿಸದು. ಮೈಗಳನ್ನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರಕ್ಕೆ ತರಲಾರನು. ಧರ್ಮನಿಂದಕನಿಗೆ ಪೆಟ್ಟು ಹೊಡೆ, ಮಂದಮತಿಯ ಜಾಣನಾಗುವನು. ವಿವೇಕಿಯನ್ನು ಗದರಿಸು, ತಾನೇ ತಿಳುವಳಿಕೆಯನ್ನು ಗ್ರಹಿಸುವನು. ತಂದೆಯನ್ನು ಹೊಡೆದು ತಾಯಿಯನ್ನು ಓಡಿಸುವ ಮಗನು ನಾಚಿಕೆಯನ್ನು ಅವಮಾನವನ್ನು ಉಂಟು ಮಾಡುವನು. ಮಗನೇ, ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟುಬಿಡು. ನೀಚ ಸಾಕ್ಷಿಯು ನ್ಯಾಯವನ್ನು ಗೇಲಿ ಮಾಡುವನು, ದುಷ್ಟರ ಬಾಯಿ ದ್ರೋಹವನ್ನು ಆತುರದಿಂದ ನುಂಗುವುದು. ಧರ್ಮನಿಂದಕರಿಗೆ ದಂಡನೆ ತೀರ್ಪಿಸಿದ್ದು, ಮೂಢರ ಬೆನ್ನಿಗೆ ಪೆಟ್ಟು ಖಂಡಿತ. ನಾವು ಪ್ರಾರ್ಥನೆಯನ್ನು ಮಾಡುವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್ ಎಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಅಸ್ತ್ರಗಳಲ್ಲಿ ಪ್ರಮುಖ ಅಸ್ತ್ರವಾಗಿರ್ತಕ್ಕಂಥ ಎಲ್ಲ ಅಸ್ತ್ರವನ್ನು ನಾವು ಹಿಡಿದು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮತ್ತೆ ನಾವು ಜ್ಞಾನೋಕ್ತಿಗಳನ್ನು ಬೋಧನೆಯನ್ನು ಮಾಡೋಣ. ಜ್ಞಾನೋಕ್ತಿಗಳು 30 ಇವತ್ತು ನಾವು ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನೆನೆಯುತ್ತಾ, ವಂದಿಸುತ್ತಾ, ಪ್ರಾರ್ಥಿಸುತ್ತಾ ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸೋಣ.